ಶಿರಸಿ ತಾಲೂಕಿನಲ್ಲಿ ಇದುವರೆಗೂ ಬಸ್ ಸೌಕರ್ಯವನ್ನೇ ಕಾಣದ 3 ಗ್ರಾಮಗಳಿಗೆ ಇಂದಿನಿಂದ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಶಾಸಕ ಭೀಮಣ್ಣ ನಾಯ್ಕ ಹೊಸ ಬಸ್ ಉದ್ಘಾಟನೆ ಮಾಡಿ ಶುಭ ಕೋರಿದ್ದಾರೆ. ಶಿರಸಿ ತಾಲೂಕಿನಲ್ಲಿ ಇದುವರೆಗೂ ಬಸ್ ಸೌಕರ್ಯ ಕಾಣದ 3 ಗ್ರಾಮಗಳಿಗೆ ಇಂದಿನಿಂದ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಾಸಕ ಭೀಮಣ್ಣ ನಾಯ್ಕ ಅವರು ಹೊಸ ಬಸ್ ನಿಲ್ದಾಣದಲ್ಲಿ ಹೊಸ ಮಾರ್ಗಗಳಿಗೆ ಸಂಚರಿಸುವ ಬಸ್ ಉದ್ಘಾಟಿಸಿದರು. ಭೀಮಣ್ಣ ನಾಯ್ಕ ಅವರು ಉದ್ಘಾಟಿಸಿದ 5 ಹೊಸ ಬಸ್ಗಳಲ್ಲಿ 3 ಹೊಸ ಬಸ್ಗಳು ಮುದ್ದಿನ ಪಾಲ್ ಮಾರ್ಗವಾಗಿ ಪಾಳದಬೈಲ್, ತೆರಕನಹಳ್ಳಿ ಮಾರ್ಗವಾಗಿ ಕುಳುವೆ ಹಾಗೂ ಕೊಪ್ಪ, ಶಿಗಿಹಳ್ಳಿ ಮಾರ್ಗವಾಗಿ ನಾಣಿಕಟ್ಟಾಗಿ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬಳಿಕ ಮಾತನಾಡಿದ ಶಾಸಕರು, ಸ್ವಾತಂತ್ರ್ಯಾನಂತರ ಪ್ರಥಮ ಬಾರಿಗೆ ಬಹುಬೇಡಿಕೆಗಳಿರುವ ಕೆಲವು ಗ್ರಾಮೀಣ ಭಾಗಕ್ಕೆ ಸಾರಿಗೆ ಸೌಲಭ್ಯ ಕಲ್ಪಿಸಲಾಗಿದೆ. ತೀರಾ ಗ್ರಾಮೀಣ ಭಾಗದಿಂದ ನಗರ ಸಂಪರ್ಕಕ್ಕೆ ಶಾಲಾ ಕಾಲೇಜುಗಳಿಗೆ ತೆರಳಲು ಬಸ್ಸಿನ ಕೊರತೆ ಇತ್ತು. 5-6 ಕಿಲೋಮೀಟರ್ ನಡೆದು ಬಸ್ ಏರುವುದೂ ಇತ್ತು. ಅದನ್ನು ತಪ್ಪಿಸಲು ಮೊದಲ ಹಂತವಾಗಿ ಶಿಗಿಹಳ್ಳಿ, ಕುಳವೆ, ಪಾಳದಬೈಲ ಭಾಗಗಳಿಗೆ ಬಸ್ಸಿನ ಸೌಲಭ್ಯ ಕಲ್ಪಿಸಲಾಗಿದೆ. ಶಿರಸಿ ಕುಮಟಾ ಮಾರ್ಗದ ಅಭಿವೃದ್ಧಿ ಕಾರಣಕ್ಕೆ ಜಿಲ್ಲಾಧಿಕಾರಿಗಳು ಸಂಚಾರ ನಿಷೇಧ ಹೇರಿದ್ದು, ಇದರಿಂದ ಆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಪ್ರಯಾಣಿಕರಿಗೆ ಸಮಸ್ಯೆ ಆಗುತ್ತಿದೆ. ಇದನ್ನು ತಪ್ಪಿಸಲು ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿದ್ದು, ಬಂಡಲ್, ರಾಗಿಹೊಸಳ್ಳಿ ತನಕ ಸಾರಿಗೆ ಸಂಚಾರ ವ್ಯವಸ್ಥೆ ಕಲ್ಪಿಸಲು ಹೇಳಿರುವುದಾಗಿ ತಿಳಿಸಿದರು. ಶಿರಸಿಯಿಂದ ಮುದ್ದಿನಪಾಲ, ಪಾಳದಬೈಲ್, ಸಾಲ್ಕಣಿಗೆ ಶಿರಸಿಯಿಂದ ಬೆಳಿಗ್ಗೆ 8:30ಕ್ಕೆ ಬಿಡಲಾಗುತ್ತದೆ. ಶಿರಸಿ, ತೆರಕನಹಳ್ಳಿ, ಕುಳುವೆಗೆ ಬೆಳಿಗ್ಗೆ 10:15ಕ್ಕೆ ಹಾಗೂ ಶಿರಸಿ, ಕೊಪ್ಪ, ಶಿಗಿಹಳ್ಳಿ, ನಾಣಿಕಟ್ಟ, ಕಾನಸೂರಿಗೆ ಶಿರಸಿಯಿಂದ ಬೆಳಿಗ್ಗೆ 8:30ಕ್ಕೆ ಹಾಗೂ ಸಂಜೆ 4:30ಕ್ಕೆ ಓಡಿಸಲಾಗುತ್ತದೆ. ಸಾರ್ವಜನಿಕರು ಹೆಚ್ಚೆಚ್ಚು ಸಾರಿಗೆ ಸೌಲಭ್ಯ ಬಳಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಈ ವೇಳೆ ಸಾರಿಗೆ ಡಿಸಿ ಕೆಎಚ್ ಶ್ರೀನಿವಾಸ್, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ಹೋರಾಟಗಾರ ರವೀಂದ್ರ ನಾಯ್ಕ್, ಪ್ರದೀಪ್ ಶೆಟ್ಟಿ, ಪ್ರವೀಣ್ ತೆಪ್ಪಾರ್, ಶ್ರೀನಿವಾಸ್ ನಾಯ್ಕ್, ಡಿಪೋ ಮ್ಯಾನೇಜರ್ ಸರ್ವೇಶ್, ಅಧಿಕಾರಿ ಪ್ರವೀಣ್ ಶೇಟ್ ಮೊದಲಾದವರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.